Giri and Ishani and the whole team. We wish you nothing but the best and a grand success of the launch as well. I wish Giri and his entire team for the hard work they've done. I wish you all the best and great success. I wish you Giri Gowda all the best and entire team. Thank you. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಿಸ್ನೆಸ್ಸಲ್ಲಿರೋರು ಒಂದು ಹಾಡಿನ ಮೂಲಕ ಎಲ್ಲ ಒಟ್ಟಾಗಿದ್ದೀರಾ. ಸೊ ಮೊದಲಿಗೆ ಕಂಟೆಂಟ್ ನೀವು ಆಲ್ರೆಡಿ ನೋಡಿರ್ತೀರೋ, ಐ ಆಮ್ ವೆರಿ ಶೋರ್. ಅದ್ರ ಬಗ್ಗೆ ಏನು ಹೇಳ್ತೀರೋ ಈ ಟೀಮ್ ಜೊತೆ ನಿಂತ್ಕೊಂಡಿದ್ದಕ್ಕೆ ರೀಸನ್? First of all, Giri, congratulations and an amazing. Call director on stage. No? Giri. Screen. ಇಲ್ಲ ಆಮೇಲೆ Giri ಬಂದ್ಬಿಡಲ್ಲ ಸ್ಟೇಜ್ಗೆ. ಮಾತಾಡಿಸ್ಬಿಡ್ತು ಇವ್ರದಾಗಿ ಸರ್ ನೀವು ಸ್ಕ್ರೀನ್ ಹಾಕ್ಬಿಡಿ. ಇನ್ನೊಂದಕ್ಕೆ ಹೋಗ್ಬೇಕು 6 ಗಂಟೆಗೆ 5 ಗಂಟೆಗೆ ಸ್ಟಾರ್ಟ್. ಅವರೇ ಬಂದಿಲ್ಲ. ಸೊ ಗಿರಿ ನನಗೆ ರೀಸೆಂಟಾಗಿ ಪರಿಚಯ ಆಗಿದ್ದು, ರೀಸೆಂಟಾಗಿ ಅಂದರೆ ಒಂದು 6 ತಿಂಗಳಾಗಿರ್ಬೋದು. ಗಿರಿ ಜೊತೆ ಫಸ್ಟ್ ಸ್ಟಾರ್ಟ್ ಮಾಡಿದ ಕಾನ್ವರ್ಸೇಷನ್ನೇ ಯಾವ ಥರ ಹೆಂಗೆ ಏನು ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಥರ ಗಿರಿ ಏನು ಆಯ್ತಾ ಅಂತ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿ ನಾವು. ಆವಾಗಲೇ ನಾನು ಗಿರಿಗೆ ಹೇಳಿದ್ದು, ಏನಪ್ಪ ನೋಡಪ್ಪ ನಮ್ಮನ್ನು ಒಂಚೂರು ಸ್ವಲ್ಪ ಬೆಳೆಸು ನಿನ್ನ ಥರನೇ ಅಂತ ಹೇಳಿ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದು ನಾನು ಗಿರಿನ. ಫ್ರೆಂಡ್ಸ್ ಅಂತ ನಾವು ಇವಾಗ ಪರಿಚಯ ಆಗಿರೋದಲ್ಲ, ನಾನು ಮಂಜೇಶ್ ಆಗಲಿ ಮೋನೀಶ್ ಆಗಲಿ ನಾವೆಲ್ಲ ತುಂಬ ವರ್ಷದಿಂದ ಫ್ರೆಂಡ್ಸ್ ಇದ್ದೀವಿ. ಜೊತೆಗೆ ಜಿಮ್ ಮಾಡಿ ಸ್ವಲ್ಪ ಏನೋ ಬಾಡಿ ಬರ್ಸ್ಕೊಂಡು ಓಡಾಡ್ತಾ ಇದ್ದೀವಿ ಅಷ್ಟೇ. ಫ್ರೆಂಡ್ಶಿಪ್ ಈ ಥರ ನಮ್ಮದು. ಬಿಸ್ನೆಸ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಬಿಸ್ನೆಸ್ಸಲ್ಲಿ ಇದ್ದೀವಿ. ಸಕಲೇಶ್ಪುರ ರೆಸಾರ್ಟ್ ಮೋನೀಶ್ ಅವ್ರದ್ದು, ಆಮೇಲೆ ಮಜಲ್ ಅಪ್ ಇಂಡಿಯಾ ಅಂತ ಬಂದು ಮಂಜೇಶ್ ಅವ್ರದ್ದು. ಸೊ ನಂದು ಬಂದು ಬೇಬಿ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿರೋದು ರೀಸೆಂಟಾಗಿ ಒಂದು 2-3 ಮಂತ್ಸ್ ಆಗಿದೆ. ನಾನು ಅವಾಗಲೇ ಗಿರಿಗೆ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಒಂದು ಸ್ವಲ್ಪ ನಮಗೂ ಇದರಿಂದ ಏನಾರ ಅಪ್ಡೇಟ್ ಇರಲಪ್ಪ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಫೀಲ್ಡಿಗೆ ಬಂದಿದ್ದೀವಿ. ಯಾಕಂದರೆ ನನಗೆ ಮುಂಚೆಯಿಂದನೂ ಒಂದು ಇಂಟ್ರೆಸ್ಟ್ ಇತ್ತು, ಮಾಡಬೇಕು ಏನಾರ ಒಂದು ಯಾವ್ದೆಲ್ಲಾರು ಸಪೋರ್ಟ್ ಮಾಡಬೇಕು, ಯಾವ್ದೆಲ್ಲಾರು ಸಪೋರ್ಟ್ ಮಾಡಬೇಕು, ಯಾರಿಗಾರ ಸಪೋರ್ಟ್ ಮಾಡಬೇಕು. ಒಂದು ದೊಡ್ಡ ಅಡ್ವಾಂಟೇಜ್ ನನಗೆ. ಇದೇ ರೀತಿ ಇನ್ನ ಸಪೋರ್ಟ್ ಮಾಡ್ತಾನೆ ಇರ್ತೀವಿ, ನನಗೂ ಗಿರಿ ಸಪೋರ್ಟ್ ಮಾಡಲಿ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ಸ್ ಗಿರಿ, ಆಲ್ ದಿ ಬೆಸ್ಟ್. ಇನ್ನ ತುಂಬಾ ಇದೆ ನೋಡೋಣ ಜೊತೆಗೆ ನೋಡೋಣ. ತುಂಬಾ ಒಳ್ಳೆಯದಾಗಲಿ. I think one round of applause for the entire team of Giri and his team and Ishani for a beautiful video that she has put up. ಗಿರಿ ನನಗೆ ಈ ಒಂದು ಸಾಧಾರಣ 4 ತಿಂಗಳಿಂದ ಪರಿಚಯ. ಬಟ್ ಅವನ ಫಸ್ಟಿಂದ ಮಾತಾಡುವ ರೀತಿ, ಅವನಲ್ಲಿ ಇರುವಂಥ ಒಂದು ಪ್ಯಾಷನ್, ಅವನ ಕೆಲಸದ ಮೇಲೆ ಇಟ್ಟುವಂತಹ ಗೌರವ ಮತ್ತು ಆ ಹೆಮ್ಮೆ ನೋಡಿದಾಗ ನನಗೆ ಅವ್ನು ಸಪೋರ್ಟ್ ಮಾಡಬೇಕು ಅಂತ ಮನಸ್ಸಾಯಿತು. ಆ್ಯಂಡ್ ಅವನಿಗೆ ಒಂದು ಮಾಡ್ತಾ ಇದ್ದಾನೆ. ಮತ್ತು ಈಶಾನಿ ಸಹ ನಮ್ಮ ರೆಸಾರ್ಟಿಗೆ ಬಂದಿದ್ರು, ಅವ್ರು ಬಂದು ನಮ್ಮನ್ನ ಪ್ರಮೋಟ್ ಮಾಡಿದ್ರು. ಹಾಗಾಗಿ ವೈಡ್ ಯಾಕೆ ನಾವು ಒಂದೇ ಡೈರೆಕ್ಷನ್ ಹೋಗಬೇಕು, ವೈ ಕಾಂಟ್ ವಿ ಮೇಕ್ ದಿಸ್ ಅ ಟೀಮ್ ವರ್ಕ್ ಆ್ಯಂಡ್ ಡೂ ಸಮಥಿಂಗ್ ಬಿಗ್ ಅಂತ ಹೇಳಿ ವಿ ಗಾಟ್ ಟುಗೆದರ್. ದ ವರ್ಕ್ ವಾಸ್ ಡನ್. ದ ವರ್ಕ್ ಆಸ್ ಯು ಕ್ಯಾನ್ ಸಿ is outstanding work. Ishani and Giri, both of you have done a great job, and the team. I think one more round of applause for this team, yeah, please. ಹಾಗಾಗಿ ನನ್ನ ಕಡೆಯಿಂದ ಒಂದು ಅಳಿಲು ಸೇವೆ ಏನಾಗುತ್ತೆ ಅಂತ ಹೇಳಿದಾಗ ಗಿರಿ ಅಪ್ರೋಚ್ ಮಾಡಿದ್ರು. ಹಾಗಾಗಿ ನನ್ನ ಕಡೆಯಿಂದ ಏನಾಗುತ್ತೆ ಅಂತ ಕೇಳಿದೆ. ಲೆಟ್ಸ್ ಡೂ ದಿಸ್ as a team ಅಂತ ಗಿರಿ ಹೇಳಿದ್ರು. ಹಾಗಾಗಿ we are a team together today, and this this video says by itself. Giri, good job. All the best for the future. ನಿಮ್ಮ ಕನ್ನಡ ಕೇಳಿದಾಗ ಗೊತ್ತಾಯ್ತು ಸಕಲೇಶ್ಪುರ. ಆಕ್ಚುಲಿ ಉಡುಪಿಯೋ ಅಟ್ಲೀಸ್ಟ್ ವಿಶ್ ಮಾಡಿ ಟೀಮ್ಗೆ. ಗುಡ್ ಜಾಬ್ ಗಿರಿ. ಮೋಹನ್ ಮಂಜೇಶ್. ಮೊದಲಾಗಿ ಈಶಾನಿಗೆ ವಿಶ್ ಯು ಮೆನಿ ಮೋರ್ ಆಫ್ಟರ್ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಈಶಾನಿ. ಅಂಡ್ ಗಿರಿ ಆಸ್ ಯೂಶುವಲ್ ನನ್ನ ಪರಿಚಯ ಆಗಿ 6 ಮಂತ್ಸ್ ಆಗಿದೆ. 6 ಮಂತ್ಸ್ ಬಂದು 6 ಇಯರ್ಸ್ ಥರ ಇದ್ದೀವಿ ನಾವು ಇಬ್ಬರು ಜೊತೆಲೇ ಇದ್ವಿ. ಬೆಳಗ್ಗೆ ಯಾರು ಫೋನ್ ಬರುತ್ತೋ ಗೊತ್ತಿಲ್ಲ, ಇಷ್ಟು ಜನದ್ದು ನನಗೆ ಡೈಲಿ ಬೆಳಗ್ಗೆ ಎದ್ದು ಫೋನ್ ಬರ್ತಾನೆ ಇರುತ್ತೆ. ಎಂಡ್ ಆಗೋದು ಇವ್ರು 4 ಜನದ ಫೋನ್ ಮಾಡಿದ್ದಾನೆ. ಪ್ಲಸ್ ನಂದು ಮಜಲ್ ಅಪ್ ಇಂಡಿಯಾ ಅನ್ನೋದು ಬಂದು ಸಪ್ಲಿಮೆಂಟ್ ಶಾಪ್ ಇದೆ. ಸೊ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಇರ್ಬೋದು. ಇವನ್ ಮೈಕಲ್ ಅವರು, ವಿನಯ್ ಅವರೆಲ್ಲ ನನ್ನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿದ್ರು. ಮಂಜೇಶ್ ಸ್ವಲ್ಪ ನಾಚ್ಕೊಳ್ತಾನೆ, ಬಟ್ ಐ ವುಡ್ ಲೈಕ್ ಟು ಸೇ ಅ ಫ್ಯೂ ಥಿಂಗ್ಸ್. ಮಂಜೇಶ್ ಬದಲಾಗಿ ಅವ್ರದ್ದು ಮಸಲ್ ಅಪ್ ಇಂಡಿಯಾ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಬ್ರ್ಯಾಂಡ್ ಮಾಡಿದ್ದಾರೆ. ಆಲ್ ಸಪ್ಲಿಮೆಂಟ್ಸ್ ನೀಡ್ಸ್ಗೆ ನಿಮ್ದು ಇಲ್ಲಿ ಸುಮಾರು ಜನ ಮಂಜೇಶ್ಗೆ ಗುರುತು ಪರಿಚಯ ಇದ್ದು ಅವರೊಟ್ಟಿಗೆ ಕೊಲಾಬ್ರೇಷನ್ ಮಾಡಿ ಅವ್ರನ್ನ ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಂಜೇಶ್ಗೆ ಎಲ್ಲ ಬೇಕಾದವರು ಇಲ್ಲಿ, ಮತ್ತೆ ಎಲ್ಲರಿಗೂ ಮಂಜೇಶ್ ಬೇಕಾದವರು. ಒನ್ ಆಫ್ ದ ಮೋಸ್ಟ್ ಜೆನ್ಯೂನ್ ಪ್ರಾಡಕ್ಟ್ಸ್ ಇನ್ ಬ್ಯಾಂಗ್ಳೂರ್. ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಆಗಲಿ, ಹೆಲ್ತ್ ಪ್ರಾಡಕ್ಟ್ಸ್ ಆಗಲಿ ಮಂಜೇಶ್ವರು ಕೊಡ್ತಾರೆ. ಮತ್ತೆ ಒಂದು ವಿಷಯ, ಗಿರಿ ಮತ್ತೆ ಮಂಜೇಶ್ನ ಸ್ನೇಹ
ಎಲ್ಲರೂ ಒಂದು ಆಶೀರ್ವಾದ ಮಾಡಲಿ, ಆ ಸ್ನೇಹ ಇನ್ನು ಬೆಳೀಲಿ ಅಂತ ಆಶೀರ್ವಾದ ಮಾಡಿ. ಬಿಕಾಸ್ ದೀಸ್ ಟು ಆರ್ ವೆರಿ ಗುಡ್ ಟುಗೆದರ್ ಆ್ಯಂಡ್ ಯಾರು ಕಣ್ಣಾಗದೆ ಇರಲಿ ಸಾಕಷ್ಟು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ 3 ಜನಕ್ಕೂ ಕೂಡ ಹೇಳ್ತಾ ಇದ್ರಿ ಏನಾದರೂ ಒಂದು ಹೊಸದಾಗಿ ಮಾಡಬೇಕು ಅಂತೆಲ್ಲ ಒಟ್ಟಾಗಿದ್ದೀವಿ ಅಂತ. ಇದು ಸ್ಟಾರ್ಟ್ ಅಷ್ಟೇ. ತುಂಬಾ ಒಳ್ಳೇದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮ್ಮ ಕಡೆಯಿಂದ ಬರಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಡ ಮಾಡೋದು ಬೇಡ, ಟೀಮ್ ಕರೆದು ಬಿಡ್ತೀನಿ. ಸಾಂಗ್ ತೋರ್ಸೋಣ, ಫಸ್ಟ್ ನೀವು ಮಾತಾಡ್ಬಿಡಿ ಆಮೇಲೆ. ಯಾ ಇಶಾನಿ ಅವ್ರು ಈಗಷ್ಟೇ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಡೈರೆಕ್ಟರ್ ಗಿರಿ ಅವರು ವೇದಿಕೆ ಮೇಲೆ ಬರಬೇಕು, ನಿರ್ಮಾಪಕರು ಬರಬೇಕು. ಲೀತಲ್ ಬಂದ್ರ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಮಾರ್ಟಿನ್ ಓಕೆ, ಯಾರಿಂದ ಮಾತು ಶುರು ಮಾಡೋಣ? ಇಶಾನಿಯಿಂದಾನೇ ಶುರು ಮಾಡೋಣ. ಇಶಾನಿ, ತುಂಬಾ ಬೋಲ್ಡ್ ಆಗಿದೆ, ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಹಾಡು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮೇಕಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಡು. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಫಸ್ಟ್ಲಿ ನಾನು ಐಡ್ ಲೈಕ್ ಟು ಅಪಾಲಜೈಸ್. ಸಾರಿ, ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಅಂತ ನಂಗೆ ಗೊತ್ತು. ಬಟ್ ನೀವು ಇಲ್ಲಿ ಇದ್ದೀರಾ ಅಂತ ನನಗೆ ತುಂಬ ಖುಷಿ ಆಯಿತು. ಲೈಕ್ ಯು ಆರ್ ಸ್ಟಿಲ್ ಹಿಯರ್. ನಿಮ್ಮ ಟೈಮು, ಪ್ರೆಷಸ್ ಟೈಮು, ಮತ್ತು ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬ ಖುಷಿ. ಸೋ ಸಾರಿ, ತುಂಬ ನಾನೇನೋ ಟ್ರಾಫಿಕ್ ಎಲ್ಲ ಇತ್ತು. ಬಟ್ ಒನ್ಸ್ ಅಗೇನ್ ಐ ಆಮ್ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅದೇ ತುಂಬ ಮುಖ್ಯ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಈ ಮ್ಯೂಸಿಕ್ ವಿಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ ಮಾಡಬೇಕು. ಗಿರಿ ಅವರು ಡೈರೆಕ್ಟ್ ಮಾಡಿರೋರು, ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ದೀಪಲ್, ಮತ್ತು ವೆಂಕಟ್ ಪ್ರೊಡ್ಯೂಸರು, ಮಾರ್ಟಿನ್ ಜೊತೆ ಲಿರಿಕ್ಸು, ಆ್ಯಂಡ್ so many other all of the contestants, Big Boss contestants that are here, and ಎಲ್ಲರೂ ಬಂದಿರೋದು. ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಯಿತು. ನಮ್ಮ ಅಪ್ಪ ಅಮ್ಮ ಈ ಯಾವಾಗಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ. ನೀವುಗಳು ಡೇ ಒನ್ನಿಂದ, ಆ್ಯಕ್ಚುಲಿ ನಾನು ಪ್ರೆಸ್ ಅವ್ರಿಗೆ ನನಗೆ ಹೇಳ್ಬೇಕಂದ್ರೆ, ನೀವುಗಳು ಡೇ ಒನ್ನಿಂದ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ, ನನಗೆ ಗೊತ್ತು. ತುಂಬ ಜಾಸ್ತಿ ಫೆಮಿಲಿಯರ್ ಫೇಸಸ್ ನಾನು ನೋಡ್ತಿದ್ದೀನಿ ಆ್ಯಂಡ್ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಹಾಡ್ ಮೂಲಕ ಅಂದರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟು ಥರ, ಆ್ಯಂಡ್ ಎಂಪವರ್ಮೆಂಟ್ ಅಂತ ಹೇಳಬೇಕು. ಯಾಕೆಂದರೆ ನಾವು ಯಾವಾಗಲೂ ಸುಮ್ಮನೆ ಇರ್ತೀವಿ, ಜನಗಳು ನಮ್ಮನ್ನ ಬೈದ್ರೆ ಏನಾದರೂ ಕೆಟ್ಟದಾಗೆ ಮಾತಾಡ್ತಾನೆ ಇರ್ತಾರೆ, ಏನಾದರೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ನಾವು ಹೆಣ್ಮಕ್ಳು ಥರ ನಾವು ಯಾವಾಗಲೂ ಬಾಯಿ ಮುಚ್ಕೊಂಡಿದ್ರೆ ಹಂಗಿರೋಕ್ಕಾಗಲ್ಲ ಅಲ್ವಾ ಯಾವಾಗಲೂ. ಸೊ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದ್ದೀನಿ. ಸೋ ಮೆನಿ ಕ್ರಿಯೇಟಿವ್ ಆರ್ಟಿಸ್ಟ್ಸ್, ಲೈಕ್ ಫೀಮೇಲ್ ಆರ್ಟಿಸ್ಟ್ಸ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದರೆ, ಅದೇ ಪದಗಳು ನಾನು ಯೂಸ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ, ಲೈಕ್ ಹೇಟರ್ಸ್ಗೆ. ಯಾಕೆಂದರೆ ಅವ್ರಿಗೂ ಅನಿಸ್ಬೇಕು ನಮಗೇನು ಅನ್ಸುತ್ತಂತ. ಆ್ಯಂಡ್ ದಿಸ್ ಇಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್. ಆ್ಯಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತಂತ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಒನ್ಸ್ ಅಗೇನ್. ಆ್ಯಂಡ್ ನಿಮ್ಮ ಟೈಮು, ನಿಮ್ದು ಎಲ್ಲ ಪೇಷನ್ಸು ಎಲ್ಲ ಇಟ್ಕೊಂಡು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲಿ ಯಾರು ಏನಂದ್ರು ಅಲ್ಲೇ ಕೊಡ್ಬೋದಿತ್ತಲ್ಲ, ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದೀರಾ? ಅಂದ್ರೆ ಪರ್ಪಸ್ ಏನು, ನನಗೆ ಏನು ಹೇಳಕೊಟ್ರಿ ಅಂತ ನನಗೆ ಗೊತ್ತಾಗಲಿಲ್ಲ. ಓಕೆ ಸರ್, ಏನಾಯ್ತಂದ್ರೆ, ಸೊ ಈ ಹಾಡು ನಾನು ಆ್ಯಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರೆದಿತ್ತಿದ್ದೆ. ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದಾದ್ಮೇಲೆ ತಕ್ಷಣ ನಾನು ಬರೆದಿತ್ತಿದ್ದೆ. ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ನು ಇಸ್ ಮೈ ಮ್ಯೂಸಿಕ್, ಥ್ರೂ ಮ್ಯೂಸಿಕ್. ಸೊ ನಾನು ತುಂಬ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಾನು ಕನ್ನಡದಲ್ಲಿ ನಾನು ಸ್ವಲ್ಪ ಯುನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ. ಅದಕ್ಕೆ ಸೊ ನಾನು ಯಾವಾಗ ತಪ್ಪಾಗಿ ಹೇಳ್ತೀನೋ ನನಗೆ ಗೊತ್ತು. ಬಟ್ ದ ಹೋಲ್ ಪಾಯಿಂಟ್ ಇಸ್, ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ. ಹಾಡಿಲ್ಲಿ ಇಟ್ಸ್ ದ ಬೆಸ್ಟ್ ವೇ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ. ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಇಸ್ ಬೇಸಿಕ್ಲಿ, ಯಾಕೆ ಹೇಟರ್ಸ್ ಇರಬೇಕು, ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಹಾಕಬೇಕು, ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈಚ್ ಅದರ್ ಅಂತ. ಜನಗಳು ನಮಗೆ ಪ್ರೀತಿ ಕೊಡಬೇಕಲ್ವಾ.
ನಮಗೆ ಹೇಟ್ ಕೊಟ್ಟರೆ ನಾವು ಸುಮ್ಮನೆ ಇರ್ತೀವಿ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಯಾವಾಗಲೂ. ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ದಟ್ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರು ಎಲ್ಲರಿಗೂ ಹೇಳ್ತಿರೋದು ನಾನು, ಲೈಕ್ ಬ್ಯಾಕ್ ಆಫ್ ಅಷ್ಟೇ. ಇದು ನೀವು ಯಾವಾಗಲೂ ಈ ಥರ ಮಾತಾಡೋಕ್ಕಾಗಲ್ಲ ಎಲ್ಲರ ಬಗ್ಗೆ. ಆ್ಯಂಡ್ ಈ ಕಚರ ಪದಗಳು ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ. ಸೊ ಐ ಆಮ್ ವೆರಿ ಅದರಿಂದ ನನಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗಿತ್ತು. ಆ್ಯಂಡ್ ಐ ಆಲ್ಸೋ ರಿಲೇಟೆಡ್ ಟು ಇಟ್. ನನಗೂ ರಿಲೇಷನ್ ಆಗಿತ್ತು, ಯಾಕೆಂದರೆ ನಾನು ಲೈಕ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ. ಬಟ್ ಲೈಕ್ ನನಗೆ ಇವಾಗ ಅರ್ಥ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್. ಐ ಡೋಂಟ್ ಸ್ಟಕ್ ಡೌನ್. ಸೊ ಎಸ್, ದಟ್ಸ್ ಇಟ್. ಜನರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡುವ ನೀವು ಯಾರ ಮುಖಾಂತರ ಜನರಿಗೆ ಏನು ಕೊಟ್ರಿ? ಜನರಿಗೆ ನಾನು ಏನು ಜನರಿಗೆ ಪ್ರೀತಿ ಜನಗಳಿದ್ದಾರೆ, ನನಗೆ ಪ್ರೀತಿ ಕೊಡ್ತಾರೆ. ನನಗೆ ಐ ಹ್ಯಾವ್ ಫ್ಯಾನ್ಸ್ as well and I have haters as well. ಏನು ಕೊಡೋಕ್ಕಾಗತ್ತಂದರೆ ನಾನು the most I can give is love and gratitude. ಅವರಿಂದನೇ ನಾನು ಬೆಳೆಯೋದು. ನಾವು ಎಲ್ಲರೂ ಜನಗಳಿಂದನೇ ನಾವು ಎಲ್ಲರೂ ಬೆಳೆಯೋದು. ಸೊ ಆ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ನಾನು ಏನು ಮಾಡಿದ್ದೀನಿ ಅಂದರೆ ನಾನು ಯಾರೂ ಅಲ್ಲಮ್ಮ, ನಾನು ಯಾರೂ ಇಲ್ಲ ಲೈಕ್ ಫಾರ್ ಶೋರ್. ಬಟ್ ಡೆಫಿನೆಟ್ಲಿ ನಾನು ಒಂದು ಚಿಕ್ಕ ಡಿಫ್ರೆನ್ಸು ಏನಾದರೂ ಲೈಕ್ ಇನ್ ಎನಿ ವೇ ಇಫ್ ಐ ಕ್ಯಾನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್. ಹೆಣ್ಮಕ್ಳಿಗೆ ನಾನು ಸ್ಟ್ರಾಂಗ್ ಆಗಿ ನಾನು ಸ್ಟ್ಯಾಂಡ್ ಮಾಡಬೇಕಂತ ನನಗೆ ಡಿಸೈರ್ ಇದೆ, ನನಗೆ ಆಸೆ ಇದೆ. ಆ್ಯಂಡ್ ಹೋಪ್ಫುಲಿ ಜನಗಳು ನೋಡ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಐ ಲವ್ ಮೈ ಫ್ಯಾನ್ಸ್ ಆ್ಯಂಡ್ ದಟ್ಸ್ ಇಟ್. ಸರ್ ಲಿರಿಕ್ ರೈಟರ್ ಸರ್ ಅವರು ಒಪ್ಕೊಂಡಿದ್ದಾರೆ, ಕನ್ನಡ ನನಗೆ ಅಷ್ಟು ಇಡ್ತಾ ಇಲ್ಲ, ನನಗೆ ಕನ್ನಡದಲ್ಲಿ ಅಷ್ಟಿಲ್ಲ ಅಂತ ಒಂದು ಲೈನ್ ಬರ್ತಿದ್ದೀರಾ. ಕರ್ನಾಟಕ ನಿಮ್ಮ ಅಪ್ಪನ ಮನೆ ಆಸ್ತಿನ ಏನೋ ಒಂದು ಲೈನ್ ಬರ್ತದೆ. ಸೊ ಅದು ಕನ್ನಡಿಗರಿಗೆ ಬೇರೆ ಥರದಲ್ಲಿ ಅಪ್ರೋಚ್ ಮಾಡಲ್ಲ. ಸೊ ಇದು ಪರ್ಟಿಕ್ಯುಲರ್ ಆಗಿ ಬಂದು ಎಲ್ಲ ಕರ್ನಾಟಕ ಜನತೆಗೆ ಹೇಳ್ದಂಗಲ್ಲ. ಇದು ಯಾರು ಇಶಾನಿಗೆ ಯಾರು ಹೇಳಿದ್ದಾರೆ ಅವ್ರಿಗೆ ವಾಪಸ್ ಕೊಟ್ಟಿರೋ ಥರ ಇದೆ. ಆ್ಯಂಡ್ ಸುಮಾರು ಜನ ನೀನು ವಾಪಸ್ ಕೊಡಲೇಬೇಕು ಅನ್ನೋದೂ ಇರುತ್ತೆ, ಆ ಥರ ವರ್ಗದ ಜನನೂ ಇರ್ತಾರೆ. ಸೊ ಅವ್ರಿಗೆ ಅವ್ರ ಸಪೋರ್ಟ್ ಇವಳಿಗಿದೆ, ಆ ಸಪೋರ್ಟಿಂದ ಇವಳು ಅದನ್ನು ಮಾಡಿದ್ದಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಹೇಳಿದ್ರೆ ಏನಕ್ಕೆ ಅಂತಂದರೆ ಇವರು ಕೂಡ ಕನ್ನಡದವರೇನೆ. ಇವರು ಇಶಾನ್ ಯು ಬೀನ್ ಟು ಲೈಕ್ ದುಬೈಗೆ ಅಲ್ವಾ? ಸೊ ಅಲ್ಲಿದ್ರೂ ಇಲ್ಲಿನ ಮಣ್ಣಿನ ಹುಡುಗಿನೇ ಇದು. ಸೊ ಈ ಮಣ್ಣಿನ ಹುಡುಗಿಗೇನೆ ಹೇಳ್ತಾ ಇದ್ದಾರೆ ಇಲ್ಲಿನವರು ಅಂತಂದಾಗ ಸೊ ಅದು ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ. ಬರೀ ಹುಡುಗಿಗೆ ಅಂತ ಜೊತೆಲಿರೋರಿಗೂ ಹರ್ಟ್ ಆಗುತ್ತೆ. ಸೊ ಹಂಗಾದಾಗ ಶಿ ಹ್ಯಾಸ್ ಟು ಗಿವ್ ಇಟ್ ಬ್ಯಾಕ್. ಆ್ಯಂಡ್ ನಾನು ಬಂದು ಕಂಪ್ಲೀಟಾಗಿ ನಾನು ಬರೆದಿಲ್ಲ ಇದನ್ನು, ನಾನು ಆ್ಯಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವರು. ಐಡಿಯೇಷನ್ ಎಲ್ಲ ಕಂಪ್ಲೀಟಾಗಿ ಅವ್ರದ್ದು. ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ನನಗೆ ಈ ಥರ ಲೈನ್ ಹೇಳಿದ್ರೆ ಹೇಗಿರುತ್ತೆ, ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಸರಿ ತಪ್ಪು ಎಲ್ಲನೂ ಸರಿ ಮಾಡಿಸಿ ನಾನು ಇದನ್ನು ಮಾಡಿಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ಇದಾಗಿದೆ. ನಿರ್ದೇಶಕರ ಎಷ್ಟು ಖರ್ಚಾಗಿರ್ಬೋದು ಈ ಹಾರ್ಡ್ ಮೇಕಿಂಗ್? ಸರ್ ತುಂಬ ಏನು ಖರ್ಚು ಮಾಡಿಲ್ಲ ಸರ್. ಹೇಳಿ ಮೂರು ಜನ ಪಾಪ ಸಪೋರ್ಟ್ ಮಾಡಲ್ಲ ಅದಕ್ಕೆ ಸರ್. ನಮ್ಮದೇ ಯಾವುದೊಂದು ಮಿನಿಮಮ್ ಬಜೆಟ್ ಇಟ್ಕೊಳ್ತೀವಿ. ಪ್ರತಿ ಸತಿನೂ ಇಶಾನಿಗೆ ಸಾಂಗ್ ನಾನು ಡೈರೆಕ್ಟ್ ಮಾಡೋಕೆ ಹೋದಾಗ ಇದು ಒಂದೇ ಸಾಂಗ್ ಅಲ್ಲ ಅಂತಲ್ಲ, ಪ್ರತಿ ಸತಿ ನಾನು ಇಶಾನಿ ಸಾಂಗ್ನ ನಾನು ಒಬ್ಬನೇ ಡೈರೆಕ್ಟ್ ಮಾಡೋದು. ಇನ್ನೊಂದು ಏನಕ್ಕಂದರೆ ಏನಕ್ಕೆ ಇದನ್ನು ಮಾಡಲೇಬೇಕು ಅನ್ನೋದು ಈ ವಿಡಿಯೋ. ಯಾಕಂದರೆ ತುಂಬ ಸಾಂಗ್ಸ್ಗಳು ನಮ್ಮ ಹತ್ರ ಇದೆ ಇಶಾನಿದ್ದು. ಇದನ್ನೇ ಯಾಕೆ ಮಾಡಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮಲ್ಲಿ ಒಂದು ಚೆಕ್ ಮಾಡ್ತೀನಿ. ಶ್ರೀರಾಮಚಂದ್ರ ಅಂತ ಬರ್ಕೊಂಡಿರ್ತಾರೆ, ಅಪ್ಪು ಸರ್ ಫೋಟೋ ಹಾಕೊಂಡಿರ್ತಾರೆ, ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ. ಅವ್ರು ಬಂದು ಇವಳ ಕಮೆಂಟ್ಸಲ್ಲಿ ಬಂದು ತುಂಬ ವಲ್ಗಾರಿಟಿಯಲ್ಲಿ ಮಾತಾಡ್ತಾರೆ. ಅವಾಗ ಏನನ್ಸುತ್ತೆ, ಒಂದು ಹೆಣ್ಣಿಗೆ ನಾವೇ ಜೊತೆಲಿ ನಿಂತ್ಕೊಳ್ದೆ ಇವಾಗ ನನ್ನ ತಮ್ಮ ಅಂತ ಯೋಚನೆ ಮಾಡ್ತಾಳೆ. ನಂದಾದ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ. ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ನನಗೆ. ಬಟ್ ನಾವೇ ಜೊತೆಲಿರೋರೇ ಅವ್ಳಿಗೆ ಸಾಥ್ ಕೊಟ್ಟಿಲ್ಲ ಅಂದರೆ ನಾಳೆ ದಿವಸ ಇಲ್ಲಿ ಕಲಿಬೇಕು, ಕನ್ನಡ ಕಲಿಬೇಕು, ಇಲ್ಲಿ ಇರಬೇಕು, ಇಲ್ಲಿ ನಾನು ಬಿಸ್ನೆಸ್ ಮಾಡಬೇಕು ಅನ್ಕೊ ಬಂದವಳು ನಾವೇ ಸಾಥ್ ಕೊಟ್ಟಿಲ್ಲ ಅಂದರೆ ಇನ್ನೆಲ್ಲೂ ಹೋಗ್ತಾರೆ ಸರ್. ಸರ್ ಸೈಬರ್ಗೆ ನಾವು ಕಂಪ್ಲೇಂಟ್ ಕೂಡ ನಾವು ಪ್ರತಿ ಸತಿನೂ ರೈಸ್ ಮಾಡ್ತೀವಿ. ಸೈಬರ್ಗೆ ಹೋಗೋ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಇಂಥವ್ರಿಗೆ ಮಾಡಬೇಕು ಅನ್ನೋದೇನಿಲ್ಲ ಸರ್. ಪ್ರತಿ ಸತಿ ನಾವೇನಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಸರ್ ತಗ್ಸಿದೀವಿ, ಪರ್ಸನಲ್ ಆಗಿ ಮಾತಾಡ್ತಾರೆ. ಪರ್ಸನಲ್ ಆಗಿ ಹೆಂಗಂದ್ರೆ ತುಂಬ ಪರ್ಸನಲ್ ಆಗಿ ಬರ್ತಾರೆ. ಇನ್ನೊಂದೇನಂದ್ರೆ ಅವರು ಒರಿಜಿನಲ್ ಅಕೌಂಟಿಂದ ಅಂತೂ ಬರೋದೇ ಇಲ್ಲ, ಎಲ್ಲ ಫೇಕ್ ಅಕೌಂಟ್ ಇರುತ್ತೆ. ಕೊಟ್ಟಿದ್ದೀವಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ ನಾವು. ಅದ್ರ ಪರವಾಗಿ ಇನ್ನೊಂದೇನಂದ್ರೆ ನಾವು ಕಂಪ್ಲೇಂಟ್ ಹೆಂಗಂದ್ರೆ ಇನ್ಸ್ಟಾಗ್ರಾಮಲ್ಲಿ ನಾವು ಅದನ್ನ ಇದು ಮಾಡ್ತೀವಿ. ನಾವು ರೈಸ್ ಮಾಡಿದಾಗ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವುದೇ ಥರನೂ ಆ್ಯಕ್ಷನ್ ತಗೊಂಡಿಲ್ಲ ಇದುವರೆಗೂ. ಅದೇ ಮೂಲಕ ಈಶಾನಿ ಯಾವ ರೀತಿಲಿ ಹೇಳ್ಬೋದು, ಒಂದು ಸಾಂಗ್ ಮೂಲಕನೇ ಹೇಳ್ಬೋದು.
ಅದಕ್ಕೋಸ್ಕರ ಇದು ಮಾಡಿದ್ದು. ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ನಾವು ಒಂದು ಸಾಂಗ್ಗೆ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ದು ಸರ್. ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಇದನ್ನ ಮಾಡಿರೋದು ಸರ್. ವಾಟ್ ಇಸ್ ದಟ್ ಮಿನಿಮಮ್ ಸರ್ ನಾವು 1 lakh ಒಳಗೆ ನಾವು ಇಟ್ಕೊಂಡಿದ್ದೀವಿ ಸರ್ ಬಜೆಟ್. ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಸರ್? ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಈಶಾನಿಗೆ ಒಂದು 60K ಫಾಲೋವರ್ಸ್ ಇದ್ದಾರೆ ಸರ್. ಬಟ್ ಇದನ್ನ ನಾವು ಸ್ಟೇಜ್ ಮೇಲೆ ಆಗಿರ್ಬೋದು, ನಾವು ಹೊರಗಡೆ ನಾವು ಎಲ್ಲಿ ಈಶಾನಿ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡ್ಬೋದು, ಆ ಪ್ರತಿ ಸತಿ ನಾವು ಅದನ್ನ ಹೇಳ್ತೀವಿ. ಆ ಸಾಂಗ್ನ ಪರ್ಫಾರ್ಮ್ ಮಾಡ್ತಾಳೆ ಮುಂದಕ್ಕೂ. ಸರ್ ಪೊಲೀಸರಿಗೆ ಎದುರಿಲ್ಲ ಅಂತ ಅನ್ನೋದು ಕೆಟ್ಟ ಕಮೆಂಟ್ ಮಾಡೋರು ಯಾರು ಹೆದರ್ಕತ್ತಾರಂತ ಸರ್ ಅವ್ರು ಎದ್ರುಕೋಬೇಕು ಏನಿಲ್ಲ ಸರ್, ಎದ್ರುಕೊಳ್ಳಿ ಅಂತ ಅವ್ರು ಮಾಡ್ತಿಲ್ಲ ನಾವು. ಇದರಿಂದ ಅವ್ರಿಗೇನೋ ನಾವು ಮೆಸೇಜು ಕೂಡ ಹೇಳ್ತಿಲ್ಲ ನಾವು. ಇದನ್ನ ಹೇಳ್ತಿರೋದೇನಂದ್ರೆ ಇವಳು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಷ್ಟೇನೆ, ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಅಂತ. ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೆ ನಾನು ಸುಮ್ಮನಿರಕ್ಕಾಗಲ್ಲ. ಸೊ ಎಲ್ಲರಿಗೂ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಲೈಕ್ ಐ ಹ್ಯಾವ್ ಟು ಸೇ ಸಮಥಿಂಗ್. ಸೊ ಪೊಲೀಸರು ಅವ್ರಿಗೆ ಹೆದರ್ಕೊಳ್ಳಲ್ಲ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ, ಜನಗಳು ಆ ಥರ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೇನು ಅನ್ಸುತ್ತೋ ನಾವು ಎಲ್ಲರೂ ನಮಗೂ ವಿ ಹ್ಯಾವ್ ಅದ್ ಅಥಾರಿಟಿ ಇದೆಯಲ್ವಾ, ನಮಗೇನು ಅನ್ಸುತ್ತೋ ನಮ್ಮ ಒಪಿನಿಯನ್ ಏನಿರುತ್ತೋ ನಮ್ಗೆ ಹೇಳೋಕ್ಕಾಗುತ್ತೆ. ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ, ನಾನು ನಮ್ಮ ಒಪಿನಿಯನ್ ಕೊಡ್ತೀನಿ. ಏನೋ ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಪಡಬೇಕು ಅಂತ ಏನೋ ಆ ಥರ ಏನೋ ಹೋಗ್ಲಿಲ್ಲ ನಾನು. ನನಗೇನು ಯಾವ ಥರ ಕೆಟ್ಟದ ಕಾಮೆಂಟ್ಸ್ ಹಾಕಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಸರ್ ಒಂದೇ ಜಾಗ ಸರ್, ಒಂದೇ ದಿನದಲ್ಲಿ ಶೂಟ್ ಮಾಡಿದ್ವಿ. ಲೊಕೇಶನ್ ಇದು ಬಂದು ಏರ್ಪೋರ್ಟ್ ರೋಡ್ ಸರ್. ಒಂದೇ ದಿನದಲ್ಲಿ ಶೂಟ್ ಮಾಡಿದ್ವಿ. ಸೊ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದವ್ರು ಎಲ್ರಿಗೂ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ ನಾನು ಹೇಳಬೇಕು ಅಂದರೆ ಸಾರಿ, ನಮ್ಮಿಂದ ನಿಮಗೆ ಡಿಲೇ ಆಗಿದೆ, ಅದಕ್ಕೆ ನಾನು ಸಾರಿ ಹೇಳ್ತೀನಿ. ಸೊ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೊಂಬೇಡಿ. ನೆಕ್ಸ್ಟ್ ಟೈಮ್ ಈ ಥರ ಆಗ್ದಿರಂಗೆ ನಾವು ನೋಡ್ಕೊತೀವಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಬೇಕು. ಯಾಕೆಂದರೆ ಎಲ್ಲ ಒಳ್ಳೆ ಸಾಂಗ್ಸು ಮಾಡಿದ್ದೀವಿ, ಇದು ಒಳ್ಳೆ ಸಾಂಗೆ. ಸೊ ಎಲ್ಲದರಲ್ಲೂ ಒಂದೊಂದು ಮೆಸೇಜ್ ಇದೆ, ಎಲ್ಲದರಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರ್ ಇದೆ. ಸೊ ಅದಕ್ಕೆ ನೀವೆಲ್ಲರೂ ಏನು ಪಾಸಿಟಿವ್ ಅಪ್ರೋಚ್ ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲ್ಲ. ಈಶಾನಿ ಆಲ್ರೆಡಿ ರಿಲೀಸ್ ಆಗೋಗಿದೆ ಸರ್, ಬೈಗೆ ರಿಲೀಸ್ ಆಗೋಗಿದೆ. ಇನ್ನೂ ಇಲ್ಲ ಸರ್, ಇನ್ನೂ ಚೆಕ್ ಮಾಡಿಲ್ಲ. ನಾನು ಟೀಮ್ಗೆ ಅದೇ ನಾನು ಟೀಮ್ಗೆ ಹೇಳಿದ್ದೀನಿ, ಇನ್ನೂ ಚೆಕ್ ಮಾಡಿಲ್ಲ. ಈಗ ಆಲ್ರೆಡಿ ಸ್ವಲ್ಪ ಡಿಲೇ ಆಗಿತ್ತಲ್ಲ, ಇನ್ನು ಅದ್ರಲ್ಲಿ ಬಿಸಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಟು ಬಿ ಕಂಟಿನ್ಯೂಡ್ ಅಂತ ಬಿಟ್ಟು ನಾವು ಇದ್ರ ಮೂಲಕ ನಾವು ಬಿಸ್ನೆಸ್ ಮಾಡ್ತಿದ್ವಿ ಸರ್. ಇನ್ನೊಂದು ಸಮಾಜಕ್ಕೆ ನಾವು ಕೆಟ್ಟದೇನು ಹೇಳಕ್ ಹೋಗ್ತಿಲ್ಲ, ಸಮಾಜಕ್ಕೆ ಇನ್ನೊಂದು ಕೆಟ್ಟದಂತೂ ಹೇಳಕ್ ಹೋಗ್ತಿಲ್ಲ. ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಅವ್ರು ಆ ಥರ ಎಕ್ಸ್ಪ್ರೆಸ್ ಮಾಡಿ ನಾವು ಇನ್ನೊಂದು ಕೆಟ್ಟದಂತೂ ಇದ್ರಲ್ಲಿ ಹೇಳಕ್ ಹೋಗ್ತಿಲ್ಲ. ಬಟ್ ನಮ್ಮ ವಿಷಯನ ಅವ್ರ ಹತ್ರ ಹೋಗಿ ಪ್ರತಿಯೊಬ್ಬರನ್ನು ಹುಡ್ಕೊಂಡು ಹೇಳಕ್ಕಾಗಲ್ಲ. ನಮ್ಮ ವಿಷಯನ ಎಕ್ಸ್ಪ್ರೆಸ್ ಇದು ಆಡ್ ಮೂಲಕ ನಾವು ತಗೊಂಡು ಹೋಗ್ತಿದ್ವಿ ಸರ್ ಅಷ್ಟೇ. ಈ ಹಿಂದೆ ಸಾಕಷ್ಟು ಹಿಪ್ ಹಾಪ್ ಸಾಂಗ್ಗಳಿಗೆ ಮ್ಯೂಸಿಕ್ ಮಾಡಿದ್ದೀರಾ. ಈಗ ಈ ಹಾಡಿನ ಬಗ್ಗೆ ಹೇಳೋದಾದ್ರೆ, ಈ ಹಾಡ್ ಬಗ್ಗೆ ಅವ್ರಿಗೆ ಶಿ ವಾಂಟೆಡ್ ಹಿಪ್ ಹಾಪ್ ವೈಬ್ಸ್. ಶಿ ನ್ಯೂ ದಟ್ ಐ ವಾಸ್ ಗುಡ್ ಅಟ್. ತುಂಬ ಟೈಮಿಂದ ಮಾಡ್ಕೊಂಬಂದಿದ್ದೀನಿ ನಾನು ಅಷ್ಟೇ. ಇದನ್ನು ಬಿಟ್ಟು ಬೇರೆ ಜಾಸ್ತಿ ಐ ಆಮ್ ನಾಟ್ ದ್ಯಾಟ್ ಎಕ್ಸ್ಪೀರಿಯನ್ಸ್ಡ್. ಸೊ ಹಾಗೆ ಚಿಲ್ ಮಾಡ್ತಿದ್ವಿ, US ಹಿಪ್ ಹಾಪ್ ಸಾಂಗ್ಸ್ ಕೇಳ್ತಾ ಇದ್ವಿ ಸ್ವಲ್ಪ ಇನ್ಸ್ಪಿರೇಷನ್ಗೋಸ್ಕರ. ಒಂದು ಲೈಕ್ 10 songs ಡೌನ್ ವಿ ಗಾಟ್ ದಿ ಐಡಿಯಾ, ಲೈಕ್ ಯಾವ ಥರ ಮಾಡಬೇಕು ಏನು ಅಂತ ಗೊತ್ತಾಯಿತು. ನಾನು ಮಾಡ್ತೀನಿ, ನನಗೆ ವಿ ವರ್ ಫ್ಲೋಯಿಂಗ್. ಲಿರಿಕ್ಸ್ ಒಂದು ಫ್ಲೋ ಇಟ್ಟ, ನಾನು ಬೇಸಿಕಾಗಿ ಸ್ಟಾರ್ಟ್ ಮಾಡಿದೆ. ಅದಾಯಿತು, ಹೆಂಗಾಯಿತೋ ಗೊತ್ತಿಲ್ಲ. ಎಲ್ಲ ಕಣ್ಣು ನೋಡ್ಬೇಕು ಸ್ವಲ್ಪ ಕನ್ನಡದಲ್ಲಿ. ನಾನು ತುಂಬ ಇಂಟ್ರೋವರ್ಟ್ ಸರ್, ಐ ಕಾಂಟ್ಯಾಕ್ಟ್ ಅಷ್ಟೊಂದು ಆಗಲ್ಲ. ಲಾಸ್ಟ್ ನನ್ನ ಟೀಮ್ಗೆ ಮೇಕಪ್ ಆರ್ಟಿಸ್ಟಿಂದ ಹಿಡಿದು ಮತ್ತು ಲಿರಿಕ್ ರೈಟರು, ಸ್ಪಾನ್ಸರರ್ಸು, ಎಲ್ಲರೂ ಟೆಕ್ನಿಷಿಯನ್ಸಿಂದ ಹಿಡಿದು DOP ಇಂದ ಹಿಡಿದು ಯಾರ್ಯಾರು ಕೆಲಸ ಮಾಡಿದ್ದಾರೆ ಈ ಸಾಂಗ್ಗೆ ಎಲ್ರಿಗೂ ಥ್ಯಾಂಕ್ಸ್. ಈ ಥರ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಮಗೆ ಈ ಟೀಮ್ ಇರೋದು ಹೆಂಗಿದೆ ಅಂದರೆ ಎನಿ ಟೈಮ್ ನಾವು ಯಾವುದೇ ಟೈಮ್ ಕಾಲ್ ಮಾಡಿ ಸರ್ ನಾಳೆ ಅಂದರೆ ನಮ್ಗೆ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ ಇವರೆಲ್ಲ. ಸೊ ಯಾರನ್ನೂ ಬಿಟ್ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಸೊ ಲೆಟ್ಸ್ ಗ್ರೋ ಟುಗೆದರ್ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಆಲ್ ದ ಮೀಡಿಯಾ ಪರ್ಸನ್ಸ್ ಕಮಿಂಗ್ ಹಿಯರ್ ಆ್ಯಂಡ್ ವೇಟಿಂಗ್ ಫಾರ್ ಅಸ್. ರಿಯಲಿ ಅಪ್ರಿಷಿಯೇಟ್. ಒಂದು ನಿಮಿಷ, ಅವ್ರಿಗೆಲ್ಲ ಗೆಳೆಯರ ಬಳಗ ಬಂದಿದೆ, ಅವ್ರಿಗೆಲ್ಲ ಸಾಂಗ್ ಹೆಂಗೆ ಅನ್ನಿಸ್ತು ಅಂತ ಮಾತಾಡ್ಸ್ಬೇಡ. ಒಂದು ಗ್ರೂಪ್ ಫೋಟೋ ರಕ್ಷಕ್ ಬನ್ನಿ. ಅಲ್ಲ, ಎಲ್ರು ಒಟ್ಟಿಗೆ ಮಾತಾಡ್ಸ್ಬೇಕು ಕ್ರಿಸ್ಪ್ ಆಗಿ. ಹೆಚ್ಚು ಸಮಯ ತಗೋಬೇಡಿ ಅಂತ ಇಂಡೈರೆಕ್ಟ್ ಆಗಿ ಹೊಡಿತಾರೆ. ಎಕ್ಸಾಕ್ಟ್ಲಿ. ನೀವು ಎಷ್ಟು ಅಟೆಂಡ್ ಮಾಡಿಲ್ಲ ಪ್ರೆಸ್ ಮೀಟ್ಸ್. ಬಂದ್ಬಿಟ್ಲಿ ಮಿಥುನ್ ಸುವರ್ಣ ಅವರು. ಹಾಗೆ ಓಕೆ, ಬನ್ನಿ ಬನ್ನಿ ಸರ್, ಬನ್ನಿ ದಯವಿಟ್ಟು ಬನ್ನಿ. ಅವಿನಾಶ್ ಸಾರಿ. ಓಕೆ
ಒಂಚೂರು ಆ ಕಡೆಯಿಂದ ಒಂದು ಸ್ವಲ್ಪ ಜನ ನಿಂತ್ಕೊಂಡ್ರೆ ಎಲ್ಲ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಓಕೆ, ತನಿಷಾ ಅವರಿಂದನೇ ಮಾತು ಶುರು ಮಾಡ್ಬಿಡೋಣ. ಸಾಂಗ್ ನೋಡಿದ್ರಿ, ಅಲ್ಲಿ ಕುತ್ಕೊಂಡು ಕೆಲವೊಂದು ಕ್ವೆಶನ್ಸಿಗೆ ಮುಂಚೆ ನನಗೆ ಕೇಳಿದ್ರೆ ಆನ್ಸರ್ ಮಾಡ್ತಿದ್ದೆ ಅಂದರೆ ಹೇಳಿ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಆ್ಯಂಡ್ ಅಬೌಟ್ ಸಾಂಗ್, ಇಶಾನಿ ಹ್ಯಾಪಿ ಬರ್ಡೇ ಫಸ್ಟ್ ಆಫ್ ಆಲ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದ್ಯಾಟ್ ಸಾಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಅವ್ರಿಗೆ ಇದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನು ಫೇಸ್ ಮಾಡ್ತೀವಿ, ಈ ಥಿಯೇಟರ್ ನೋಡಿದ್ರೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನಪಿರ್ಬೋದು. ಈ ಥಿಯೇಟ್ರಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ನನಗಾಗಿತ್ತು. ಒಬ್ಬ ಐ ಕಾಂಟ್ ಸೇ ಹಿಮ್ ಅ ರಿಪೋರ್ಟರ್, ಈಸ್ ಅ ಯೂಟ್ಯೂಬರ್. ಐ ಡೋಂಟ್ ವಾಂಟ್ ಟು ನೇಮ್. ಅವ್ರನ್ನ ಮತ್ತೆ ಬೆಳೆಸೋದಕ್ಕೆ ನಾನು ಇಷ್ಟಪಡಲ್ಲ, ಬಿಕಾಸ್ ಕೆಟ್ಟ ಜಾತಿನ ಯಾವತ್ತೂ ಬೆಳೆಸಬಾರ್ದು ನಾವು. ಸೊ ಅವರು ಇದೇ ಒಂದು ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ನನ್ನ ಹತ್ರ ಇಷ್ಟ ಬಂದಂಗೆ ಮಾತಾಡಿದ್ರು. ನೀವು ಹೇಳಿದಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯಿತು. ಅದು ಆ್ಯಂಡ್ ನೋ ಆ್ಯಕ್ಷನ್ ಲೇಟರ್ ಆನ್, ಏನೂ ಆಗಲಿಲ್ಲ. ಅದು ನಮ್ಮ ಒಂದು ಒಪಿನಿಯನ್ನ ನಾವು ಹೊರಗೆ ಹಾಕಬೇಕು ಅಂತಂದ್ರೆ ಈ ಥರದೊಂದು ಸಾಂಗ್ ಮೂಲಕ ಹಾಕ್ಬೋದು ಅಂತ ಇಶಾನಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆ್ಯಂಡ್ ದ ಹೋಲ್ ಟೀಮ್. ದ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಒಂದಷ್ಟು ಇಂಗ್ಲೀಷ್ ಸಾಂಗ್ಸ್ನ ನಾವೆಲ್ಲರೂ ಕೇಳೇ ಇರ್ತೀವಿ. ಸೊ ಎಷ್ಟು ಜನ ಅದರಲ್ಲಿ ಮೀನಿಂಗ್ನ ಹುಡುಕಿ ಸಾಂಗ್ ಕೇಳ್ತೀರಾ? ಒಂದ್ಸತಿ ಹೇಳಿ ನೋಡೋಣ. ಐ ರಿಯಲಿ ವಂಡರ್, ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ, ರ್ಯಾಪ್ ಚೆನ್ನಾಗಿದೆ, ಹಿಪ್ ಹಾಪ್ ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿದೆ, ಅವ್ರ ಕಾಸ್ಟ್ಯೂಮ್ ಚೆನ್ನಾಗಿದೆ. ಕಾರ್ಸ್ ನೋಡಿ, ಒಂದಷ್ಟು ಸಾಂಗ್ಸ್ಗಳನ್ನ ನಾವು ಇಷ್ಟಪಡ್ತೀವಿ. ಐ ಥಿಂಕ್ ಐ ಲವ್ ದ ಸಾಂಗ್ ದ್ಯಾಟ್ ವೇ ಅ ಲಾಟ್ ಮೋರ್. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ನಮಗೆ ಬರುವಂಥ ಒಂದು ಕೆಟ್ಟ ಕಮೆಂಟ್ಸ್ಗೆ ಈ ರೀತಿಯಾಗಿ ತಿರುಗೇಟ್ ಕೊಡ್ಬೋದು ಅಂತ ಇಶಾನಿ ಅವರು ಹಾಗೆ ತಂಡದವರು ತೋರಿಸ್ಕೊಟ್ಟಿದ್ದೀರಾ. ಐ ಆಮ್ ವೆರಿ ಗ್ಲಾಡ್ ಆ್ಯಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಫೇಸ್ ದಿಸ್. ಸೊ ನಾನು ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ಇಟ್ಟಾಗ್ತು ಅಂತ ಹೇಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಆ್ಯಂಡ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಗಿರಿ, ಗ್ರೇಟ್ ಜಾಬ್. ಆ್ಯಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡುವಂತಹ ಕಂಟೆಂಟ್ನ ಕೂಡ ಕ್ರಿಯೇಟ್ ಮಾಡಿ ನೀವು. ಆ್ಯಂಡ್ ಐ ಥಿಂಕ್ ಆಫ್ಟರ್ ಸೇಯಿಂಗ್ ದಿಸ್ ಸಾಂಗ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ಯು. ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಐ ಥಿಂಕ್ ವಿ ಆರ್ ವರ್ಕಿಂಗ್ ಸೂನ್. ಯಾ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಐಶ್ವರ್ಯ ರಂಗರಾಜನ್ ಅವ್ರು ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಆಕ್ಚುಲಿ ವರ್ಕ್ ನಡೀತಾ ಇದೆ. ಈ ತರ ಅಂತ ಅಲ್ಲ, ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್. ಐ ಮಸ್ಟ್ ಸೇ ಅದನ್ನ ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ ನಾನು. ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ವರ್ಕ್ ನಡೀತಾ ಇದೆ. ಅಗೇನ್ ಶಶಾಂಕ್ ಶೇಷಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಸೊ ಐ ಥಿಂಕ್ ಐ ವಾಂಟೆಡ್ ಗಿರಿ. ಐ ಥಿಂಕ್ ಐ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು. ಐ ವಿಲ್ ಫಾರ್ ಶೋರ್. ಸಿನಿಮಾ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಶಾನಿ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್. ಆ್ಯಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಯು ಲುಕ್ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ. ಒನ್ ಡೇಲಿ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ತೋರಿಸ್ಕೊಡ್ಬೇಡಿ ಜಾಸ್ತಿ, ನಮಗೆಲ್ಲ ಪೇಮೆಂಟ್ ಬರಬೇಕು. ಒಂದೊಂದು ದಿನಕ್ಕೆ ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ? ಎನಿವೇಸ್, ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಹ್ಯಾಪಿ. ಪ್ರೊಡ್ಯೂಸರ್ ಆದಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ಒನ್ ಡೇ. ನಾನು ಇನ್ನೂ ಆರ್ಟಿಸ್ಟ್ ಆಗಿರೋದ್ರಿಂದ 2-3 ದಿನ ಮಾಡಿ. ಬಟ್ ತುಂಬ ಚೆನ್ನಾಗಿತ್ತು. ಲಿರಿಕ್ಸ್ ನೀವೇನು ಉತ್ತರ ಕೊಡಬೇಕು ನೀವು ಹೇಳಿದ್ರಿ, ಒಬ್ಬೊಬ್ಬರು ಒಂದೊಂದು ಥರ ಉತ್ತರ ಕೊಡ್ತಾರೆ. ನಾನು ಆದರೆ ಐ ಇಗ್ನೋರ್, ನೀವು ಹೇಳ್ತೀರಾ ಐ ಇಗ್ನೋರ್ ಯು ಅನ್ನೋ ಥರ ನನ್ನ ಒಂದು ಭಾವನೆ. ಅವ್ರದ್ದು ಹಾಡಿನ ಮೂಲಕ ಅವ್ರು ಹೇಳಿದ್ದಾರೆ. ಪ್ರಾಬ್ಲಿ ಅದು ಅವ್ರಿಗೆ ಮುಟ್ಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಅದೇನೇ ಇದ್ದರೂ ಕೂಡ ಆ್ಯಸ್ ಅನ್ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿದೆ. ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದೀರಾ. ಇಡೀ ತಂಡಕ್ಕೆ, the sponsors, producers, director and the whole team, congratulations and I wish you all the very best. ಈ ಒಂದು ಆಲ್ಬಮ್ ಸಾಂಗ್ ತುಂಬ ದೊಡ್ಡದಾಗಿ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇಶಾನಿ. ಆ್ಯಂಡ್ ಒಂದು ಸ್ಪೆಷಲ್ ಡೇ ಯು ಹ್ಯಾವ್ ಲಾಂಚ್ಡ್ ಆನ್ ಯುವರ್ ಬರ್ತ್ಡೇ. ಸೊ ಇದನ್ನು ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತ ನಾನು ಆಶಿಸ್ತೇನೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಐಶ್ವರ್ಯ ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ ಇಶಾನಿ. ಯು ಲುಕ್ ವೆರಿ ನೈಸ್ ಆ್ಯಂಡ್ ನೀವು ವಿಡಿಯೋಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಒಂದು ಸಿಂಗರ್ ಆಗಿ ಐ ಥಿಂಕ್ ಒಂದು ಹಾಡು ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ. ಆ್ಯಂಡ್ ಹಾಡನ್ನ ವಿಡಿಯೋ ಮೂಲಕ ಜನಕ್ಕೆ ತೋರಿಸೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಆ್ಯಂಡ್ ಇವಾಗ ಕನ್ನಡದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅನ್ನೋದು ಇಟ್ಸ್ ಬೂಮಿಂಗ್ ನೌ. ಆ್ಯಂಡ್
ಥ್ಯಾಂಕ್ಸ್ ಟು ಯು ಗೈಸ್ ಬಿಕಾಸ್ ನೀವು ಒಂದು ಬುನಾದಿ ಹಾಕಿದರೆ ಈಗ ನಮ್ಮ ಕನ್ನಡದ ರ್ಯಾಪರ್ಸ್ ಆಗಿರಲಿ ಒಂದು ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಕನ್ನಡದ ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಒಂದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಟ್ರ್ಯಾಕ್ ಸೌಂಡ್ಸ್ ಅಮೇಝಿಂಗ್. ನಿಮ್ಮ ಕಂಠ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಭಾವನೆಗಳನ್ನ ಈ ಒಂದು ಹಾಡಿನ ಮೂಲಕ ತಿಳಿಸಿದ್ದೀರಾ. ಆ್ಯಂಡ್ ಐ ಹೋಪ್ ಜನರಿಗೂ ಆ ಭಾವನೆಗಳು ತಲುಪುತ್ತೆ. ಆ್ಯಂಡ್ congratulations to the whole team. It's a very very nice video and thank you independent music ಗೆ ಈ ಒಂದು ವೇದಿಕೆ ಮಾಡಿಕೊಟ್ಟಿದ್ದಕ್ಕೆ. ಈಗ ನಾವು ಇಂಡಿಪೆಂಡೆಂಟ್ ಮ್ಯೂಸಿಕ್ನ ಬಿಡ್ಬೋದು. ವಿ ಕ್ಯಾನ್ ಫಾಲೋ ಯೋರ್ ದಾರಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಶಾನಿ. ನಮಸ್ಕಾರ ಎಲ್ಲರಿಗೂ. ಜಾಸ್ತಿ ಮಾತಾಡೋ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಸೊ ಹ್ಯಾಪಿ ಬರ್ಡೇ ಇಶಾನಿ. ಆ್ಯಂಡ್ ಸಾಂಗ್ ಒಂದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಗಿರಿ ಹಾಗೂ ಎಲ್ಲ ತಂಡಕ್ಕೆ ಈ ಸಾಂಗ್ ಟ್ರೆಂಡಿಗಲ್ಲಿ ಓಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನಿಷಿಯಲಿ ಹ್ಯಾಪಿ ಬರ್ಡೇ ಇಶಾನಿ ಆ್ಯಂಡ್ ಯು ಲುಕಿಂಗ್ ವೆರಿ ಪ್ರಿಟಿ ಎಲ್ಲರೂ ಹೇಳಿದಾಗೆ. ಸೊ ಟಾಕಿಂಗ್ ಅಬೌಟ್ ದ ಸಾಂಗ್, ಫಸ್ಟ್ ಆಫ್ ಆಲ್ ನಾನು ಶ್ರವಣ್ ರಘುರಾನಿ ಅಂತ ಐ ಆಮ್ ಅ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್. ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ. ಸೊ ಪ್ರೈಮರಿಲಿ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್, ಅವರು ಎಫರ್ಟ್ ಹಾಕಿ ಕನ್ನಡ ಕಲಿತು, ಅಂದರೆ ಐ ನೋ ದ ಪೇಯ್ನ್, ಇನ್ನೊಂದು ಲ್ಯಾಂಗ್ವೇಜ್ ಕಲಿತು ಅದರಲ್ಲೂ ಹಾಡ್ ಬರೆಯೋದು ಹೇಳೋದು ಅಂದರೆ ಇಟ್ಸ್ ನಾಟ್ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಬಿಗ್ ಥಿಂಗ್. ಇಟ್ ಈಸ್ ನಾಟ್ ಈಸಿ, ಪ್ರೈಮರಿ ಥಿಂಗ್. ಸೆಕೆಂಡ್ ಥಿಂಗ್ ಈಸ್, ಒಂದು ದಿನದಲ್ಲಿ ಅವರು ಶೂಟ್ ಮಾಡಿ ಮುಗಿಸಿದ್ರು ಅಂತ ಹೇಳಿದರು. ದ್ಯಾಟ್ ಈಸ್ ಲೈಕ್ ಕ್ರೇಜಿ ವರ್ಕ್. ಸೋಷಿಯಲ್ ಮೀಡಿಯಲ್ಲಿ ಯಾರು ವಿಡಿಯೋ ಮಾಡ್ತಾರೆ, ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅವ್ರು ಶೂಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಒಂದು ದಿನದಲ್ಲಿ ವಿತ್ ದಿಸ್ ಸೆಟಪ್, ಅಮೇಝಿಂಗ್ ವರ್ಕ್ ಗಿರಿ. ಆಲ್ ಆಫ್ ಯು, ನೀವು ಅಪ್ಲೌಸ್ ಮಾಡಲೇಬೇಕು ಇದಕ್ಕೋಸ್ಕರ, ಪ್ಲೀಸ್, ಟೀಮ್ಗೋಸ್ಕರ. ನೆಕ್ಸ್ಟ್ ಥಿಂಗ್, ಟಾಕಿಂಗ್ ಅಬೌಟ್ ದ ಸಾಂಗ್, ಸೋಷಿಯಲ್ ಮೀಡಿಯಾ ಹೇಟ್ ಬಗ್ಗೆ ಮಾತಾಡುವಾಗ ಐ ಬಿಲೀವ್ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿದ್ದೀರಲ್ಲ ನೀವು. ಓಕೆ, ಸೊ ಸೋಷಿಯಲ್ ಮೀಡಿಯಾ ಹೇಟ್ ಅಂತ ಹೇಳುವಾಗ, ಸಿ ದೇರ್ ಆರ್ ಟೂ ವೇಸ್ ಟು ಟೇಕ್ ಇಟ್, ರೈಟ್? when you give an opinion on social media, there are two set of audience. ಯಾರು ನೀವೇನು ಹೇಳ್ತೀರಾ ಅದನ್ನ ಒಪ್ತಾರೆ, ಇನ್ನೊಬ್ರು ನೀವೇನು ಹೇಳ್ತೀರಾ ಅವ್ರು ನಿಮ್ಮ ಕಾಂಟೆಂಟ್ನ ಒಪ್ಪಲ್ಲ. ಸೊ ಡೆಫಿನೆಟ್ಲಿ ನೆಗೆಟಿವಿಟಿ ಹೇಟ್ ಇದ್ದೇ ಇರುತ್ತೆ. ವಿತ್ ದ ಸಾಂಗ್ ಇವರು ಬ್ಯಾಂಗರ್ ರಿಪ್ಲೈ ಮಾಡಿದ್ದಾರೆ. ಬಟ್ ದೆನ್ ನಾನೇನು ಹೇಳೋದಂದರೆ, ಸಕ್ಸಸ್ ಶುಡ್ ಬಿ ಯೋರ್ ಬೆಸ್ಟ್ ರಿವೆಂಜ್ ಇಶಾನಿ. ಯು ಗೆಟ್ ಮೈ ಪಾಯಿಂಟ್? ಸೊ ವೆನ್ ಯು ವರ್ಕ್ ಆನ್ ಯೋರ್ ಸೆಲ್ಫ್ ಆ್ಯಂಡ್ ನೀವು ಸಕ್ಸಸ್ಫುಲ್ ಆಗ್ತಿರಲ್ಲ, ಆಗ ದ್ಯಾಟ್ ಹಿಟ್ಸ್ ದ ಹೇಟರ್ಸ್ ಹಾರ್ಡ್. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ಇಶಾನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ ಅವರಿಗೆ. ನಂದು ಇಶಾನಿದು ಬಿಗ್ ಬಾಸ್ ಅಂತ ಪರಿಚಯ ಸ್ಟಾರ್ಟ್ ಆಗಿದ್ದು. ಒಂದೊಳ್ಳೆ ಬಾಂಡಿಂಗ್ ಇತ್ತು. ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇದೆ. ಇವಾಗ ಪ್ರೆಸೆಂಟಾಗಿ ಸಾಂಗು ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ, ಈ ಕಮೆಂಟ್ಸ್ ಪಾಸ್ ಆಗೋದಾಗಿ ಮತ್ತೊಂದಾಗಿ, ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಾನಂತೂ ತಲೆ ಕೆಡ್ಸ್ಕೊಡಲ್ಲ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ಕಮೆಂಟ್ಸ್ ಹೊಡೆಲ್ಲ ಆಗಿದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ಅದನ್ನ ನೋಡ್ಕೊಂಡು ಮಜಾ ತಗೊತೀನಿ. ಯಾಕಂದ್ರೆ ಅದು ಅಂಥವ್ರನ್ನ ನಾವು ಇಡೋಕ್ಕಾಗಲ್ಲ. ಅವಾಗಲೇ ಟೀಮ್ ಅವರು ಹೇಳ್ತಿದ್ರು, ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲಿಂದ ಕಮೆಂಟ್ ಹಾಕಲ್ಲ, ಯಾಕಂದರೆ ಅವ್ರಿಗೆ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಅಷ್ಟೇ ನಾನು ಹೇಳ್ತೀನಿ ಯಾವಾಗಲೂ. ಯಾಕಂದ್ರೆ ಡೈರೆಕ್ಟಾಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ, ಖುಷಿನೇ ನಮಗೂ. ಯಾಕಂದ್ರೆ ನಾವು ನಿಮ್ಮನ್ನ ನೋಡಬೇಕು. ಯಾಕಂದ್ರೆ ನೀವು ನಮ್ಮನ್ನ ನೋಡಿ ಕಮೆಂಟ್ ಹಾಕ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ. ಓಕೆನಪ್ಪ, ಇವನ ಹಿಂಗಿದಾನೆ ಚೆನ್ನಾಗಿದ್ದಾನೆ ಅಂತ ಹೇಳ್ಬೋದು. ನೀವು ಯಾರು ಇಲ್ದಿರ, ಐಡೆಂಟಿಟಿ ಇಲ್ದಿರ, ಏನೂ ಇರಲ್ಲ, 0 ಫಾಲೋವರ್ಸು, 6 ಫಾಲೋವರ್ಸು, 10 ಫಾಲೋವರ್ಸ್ ಎಷ್ಟೋ ಇರ್ತಾರೆ, ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ. ಅಲ್ಲಿ ಒಬ್ರು ಮನೆ ಇರುತ್ತೆ, ಒಬ್ರು ಫ್ಯಾಮಿಲಿ ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಅವರು ನೋಡ್ತಾ ಇರ್ತಾರೆ 1000 ಜನ. ಅವ್ರಿಗೆ ಅಂತ ಪ್ರೀತಿಸೋ ಮನ್ಸ್ಗಳು ಒಂದಷ್ಟು ಜನ ಸಂಪಾದನೆ ಮಾಡಿರ್ತಾರೆ. ನೀವು ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ, ಇವನೇನೋ ತಿಂತೀನಿ ಅದನ್ನ ನಾನು ತಿನ್ನೋಣ ಅಂದ್ಬಿಟ್ಟು ವಾಪಸ್ ಕಮೆಂಟ್ ಮಾಡೋಕೆ ಬರ್ತಾನೆ. ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು, ಅದನ್ನ ಇಶಾನಿದಲ್ಲೂ ನೋಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ, ಅಲ್ಲಿ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟೋ ಕಮೆಂಟ್ಸ್ಗಳು ಬಂದಿತ್ತು, ಅದಕ್ಕೆ ನೆಗೆಟಿವ್ ಸ್ಪ್ರೆಡ್ ಆಗಿತ್ತು. ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟ್ರ್ ಕೊಟ್ಟಿದ್ರು. ದಯವಿಟ್ಟು ಇದೆಲ್ಲ ಯಾರು ಬೇಡ. ಯಾಕೆ ಅಂತ ಹೇಳಿದ್ರೆ, ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ, ಒಳ್ಳೆ ರೀತಿಲಿ ಹೋಗೋಣ. ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಇಶಾನಿಗೆ ಒಳ್ಳೇದಾಗಲಿ ಅಂತ. ಇವಾಗ ನಾವೇನಾದ್ರು ಮಾಡ್ತೀವಿ ಅಂದರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಸಪೋರ್ಟ್ ಮಾಡಿ, ಒಳ್ಳೆ ಕಮೆಂಟ್ಸ್ಗಳನ್ನ ಪಾಸ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇಶಾನಿ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಬಿಗ್ ಬಾಸ್ ಆ್ಯಸ್ ಅ ಫ್ಯಾಮಿಲಿ ಒಂದು ಮಾತು ನನಗೆ ನೆನಪು ಬರ್ತಿದೆ. ಸುದೀಪ್ ಸರ್ ಹೇಳ್ತಾ ಇದ್ರು, ಬಿಗ್ ಬಾಸ್ ಮುಗಿದ ನಂತರ ಎಷ್ಟು ಜನ ಒಟ್ಟಿಗೆ ಇರ್ತಾರೆ, ಈವೆಂಟ್ಗೆ ಎಷ್ಟು ಜನ ಒಟ್ಟಿಗೆ ಬರ್ತಾರೆ ಅಂತ ನೋಡಬೇಕು ನನಗೆ ಅಂತ. ಸೊ ಬಟ್ ಇವತ್ತು
ಅಟ್ಲೀಸ್ಟ್ ನಾವು ಒಂದು 5-6 ಜನ ಆರ್ ಮೇ ಬಿ ಎವ್ರಿ ಇವೆಂಟ್ಗೆ ಒಂದು 10 to 12 ಪೀಪಲ್ ಅಟ್ಲೀಸ್ಟ್ ಯಾವತ್ತೂ ಸೇರ್ತಾ ಇರ್ತೀವಿ. ಐ ಮೀನ್ ಸಿರಿ ಮ್ಯಾಮ್ ಕೂಡ ಅಗ್ರಿ ಆಗ್ತಾರೆ, ನಿಮ್ಮ ಮದುವೆಗೆ ಬರೋಕ್ಕಾಗಿಲ್ಲ ಅದು ಐ ನೋ, ಬಟ್ ಎವ್ರಿಬಡಿ ಒಂದು ಲುಕ್ ಕೊಟ್ಟರು ಅವರಲ್ಲಿ. ಬಟ್ ರೀಸನ್ ಕೂಡ ಹೇಳಿದೆ. ಸೊ ಒಂದು ಫ್ಯಾಮಿಲಿ ಅಂತ ಬಂದಾಗ ಐ ಥಿಂಕ್ ವಿ ನೋ ಮ್ಯಾಟರ್ ವಾಟ್ ವಿ ಮೈಟ್ ಹ್ಯಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು. ಬಟ್ ಆಸ್ ಅ ಫ್ಯಾಮಿಲಿ ಬೇರೆ 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 ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರುತ್ತೆ. ಬಟ್ ವಿ ವಿಲ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್ ಹಿಯರ್. ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡಿದೆ ಅಂಡ್ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್. ತುಂಬಾನೇ ಚೆನ್ನಾಗಿ ನನ್ಗೆ ಗೊತ್ತು. ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶೇರ್ಡ್ ಸಮ್ ಥಾಟ್ಸ್ ವಿತ್ ಹರ್. ತುಂಬಾ ಹತ್ತಿದ್ದು ಇದೆ ಅವರು ಹೇಳ್ಕೊಂಡು ನನಗೆ ಏನು ಮಾಡಕ್ ಆಗ್ತಾ ಇಲ್ಲ, ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ. ಅವಾಗ ನಾನು ಒಂದೇ ಮಾತು ಹೇಳಿದ್ದೆ, ಜಸ್ಟ್ ಬಿ ಸೈಲೆಂಟ್ ಫಾರ್ ಅ ವೈಲ್, ಹ್ಯಾವ್ ಪೇಷನ್ಸ್, ಡೂ ಯೋರ್ ವರ್ಕ್ ಅಂತ. ಸೊ ಅದನ್ನೇ ಮಾಡಿದ್ದಾರೆ. ಬಟ್ ಅವ್ರ ಎಕ್ಸ್ಪ್ರೆಷನ್ ಇಸ್ ಥ್ರೂ ಹರ್ ಸಾಂಗ್, ಸೊ ಅದನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಆಸ್ ಮೈ ಬ್ರದರ್ ಸೆಡ್ ಶ್ರವಣ್, ಯಾವತ್ತು ಐ ಥಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ಥಿಂಕ್ ಎಂಡ್ ಆಫ್ ದ ಡೇ ನಮ್ಮ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್. ಐ ಮೀನ್ ಡಿಂಟ್ ಮೀನ್ ದ್ಯಾಟ್, ಬಟ್ ಎಂಡ್ ಆಫ್ ದ ಡೇ you will have to get more success and you will get it through your work. So thank you so much. ಇನ್ನು ಎಲ್ರಿಗೂ ಒಳ್ಳೆದಾಗಲಿ. ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ತನೀಶ್ ಅವ್ರಿಗೆ ಒಂದು ಇಷ್ಟಪಡ್ತೀನಿ. ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ನೀವು ಕೋಣ ಅಂತೂ ಪ್ರೊಡ್ಯೂಸ್ ಮಾಡಿದ್ದೀರಾ. ನಾನು 2 ಆಲ್ಬಮ್ ಸಾಂಗ್ ಮಾಡಿದ್ದೀನಿ. ಸೊ ಆಲ್ರೆಡಿ ಡೈರೆಕ್ಟರ್ ಇದ್ದಾರೆ. ಸೊ ಆಕ್ಟರ್ ಆಗಿ ನನ್ನನ್ನು ತಗೋಬಹುದು ನಿಮಗೆ. ಥ್ಯಾಂಕ್ ಯು. ಇಲ್ಲೇನೋ ಕ್ರಾಸ್ ಪ್ರಮೋಷನ್. ಫಸ್ಟ್ ಆಫ್ ಆಲ್ ಇಶಾನಿ ಹ್ಯಾಪಿ ಬರ್ಡೇ. ಆ್ಯಂಡ್ ಗಿರಿ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನನ್ನ ಜೊತೆ ಐ ಥಿಂಕ್ 5 years ಬಿಫೋರ್ ಒಬ್ಬ ಕ್ಲಾಬ್ ಬಾಯ್ ಆಗಿ ಬಂದು ವರ್ಕ್ ಮಾಡೋಕ್ಕೆ ಬಂದ. ದ್ಯಾಟ್ ಡೇ ನನ್ನ ಜೊತೆ ಅಷ್ಟು ಟ್ರಾವೆಲ್ ಇರಲಿಲ್ಲ ಆತಂದು. ಬಟ್ ಲೇಟರ್ ಅವನ್ನ ಬರ್ತಾ ಅದನ್ನ ಹಾರ್ಡ್ ವರ್ಕ್ ನೋಡಿದೆ. ಟುಡೇ ಹಿ ಪ್ರೂವ್ಡ್ ಇಟ್ ಮ್ಯಾನ್. ಐ ಆಮ್ ರಿಯಲಿ ಪ್ರೌಡ್ ಟು ಯು ಬಿಕಾಸ್ ಇವತ್ತು ಒಂದು ಅದ್ಭುತವಾದ ಹಾಡನ್ನು ಮಾಡಿದ್ಯಾ. ಆ್ಯಂಡ್ ಈಶಾನಿನ ಕರ್ಕೊಂಡು ಆಫೀಸಿಗೆ ಬಂದಿದ್ಯಾ, ಒಂದು ತುಂಬ ಡಿಸ್ಕಷನ್ ಮಾಡಿದ್ವಿ ಹಾಡಿನ ಬಗ್ಗೆ. ಸೊ ಅವತ್ತೇ ಹೇಳಿದ್ದೆ ಈಶಾನಿ ಐ ಥಿಂಕ್ ಕ್ಯಾರಿ ಮಾಡಿ ಡೆಫಿನೆಟ್ಲಿ ಒನ್ ಡೇ ಎಲ್ಲೋ ಹೋಗುತ್ತೆ ಅಂತ ಹೇಳಿದ್ದೆ. ಸೊ ಐ ಥಿಂಕ್ ಟುಡೇ ವೆಂಕಟ್ ಸರ್ ನಿಮ್ಮ ಸಪೋರ್ಟಿಂದ ಇವತ್ತೊಂದು ಬ್ಯೂಟಿಫುಲ್ ಆಲ್ಬಮ್ ಸಾಂಗ್ ಮಾಡಿದ್ದೀರಾ. ಐ ಥಿಂಕ್ ಈ ಹಾಡು ನನಗೆ ವಿಜುವಲಿ ಬಹಳ ಇಷ್ಟ ಆಯಿತು ಗಿರಿ. ನಾನು ನಿನ್ನ ಬಗ್ಗೆ ಏನೋ ಅಂದ್ಕೊಂಡಿದ್ದೆ. ಐ ಥಿಂಕ್ ಈಗ ವೆರಿ ಶಾರ್ಟ್ಲಿ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾನೆ. ಐ ಆಮ್ ಆಲ್ವೇಸ್ ವಿತ್ ಯು ಆ್ಯಂಡ್ ಡೆಫಿನೆಟ್ಲಿ ಮೀಡಿಯಾ ಸಪೋರ್ಟ್ ಗಿರಿ ಜೊತೆ ಇರಬೇಕು. ಆ್ಯಂಡ್ ಈವನ್ ಈಶಾನಿ ಆಲ್ಸೋ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಸರ್, ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ಟೀಮ್ ಪರವಾಗಿ ಧನ್ಯವಾದಗಳು. ಇಷ್ಟೊತ್ತು ಬಂದು ಸಪೋರ್ಟ್ ಮಾಡೋದಕ್ಕೆ. ಒಂದು ಫೋಟೋ ಆಪರ್ಚುನಿಟಿ. ಅದಾದ್ಮೇಲೆ ಟೀಮ್ ಅವ್ರು ಮಾತ್ರ ಸ್ಪಾನ್ಸರ್ಸ್ ಅಂಡ್ ಡೈರೆಕ್ಟರ್ ಪ್ರೊಡ್ಯೂಸರ್ ಸರ್ ಬಂದು ಫಸ್ಟ್ ಇದೊಂದು ಮಾಡಲ್ ಸರ್ ಒಂದೇ ನಿಮಿಷ ಡೈರೆಕ್ಟರ್ ಒಂದು ನಿಮಿಷ ಶಿಲ್ಪಾ ಅವರು, ಮಾರ್ಟಿನ್ ಅವರು, ಲೀತಲ್ ಅವರು ಬರಬೇಕು. ಟೀಮ್ ಟೀಮ್ ಮಾತ್ರನಾ ಎಲ್ಲರೂ? ಫಸ್ಟ್ ಎಲ್ಲರೂ, ಆಮೇಲೆ ಟೀಮ್ ಮಾತ್ರ. ಮೊದಲು ಆಮೇಲೆ ಸರ್ ಬನ್ನಿ ಬನ್ನಿ. ಅವರು ಟೀಮ್ ಮಾತ್ರ ಅಂತ ಕಾಯ್ತಾ ಇದ್ದಾರೆ. ಬನ್ನಿ ಬನ್ನಿ. ಹಾಂ ಬನ್ನಿ. ಸರ್ ನೀವು ಮಧ್ಯ ಬನ್ನಿ. ಈಶಾನಿ ಪಕ್ಕ ಹೇಳಿದ್ಯಾ ಮಧ್ಯ ಬನ್ನಿ. ಡೈರೆಕ್ಟರ್ ಪಕ್ಕ ಬನ್ನಿ. 3 ಜನ ಸ್ಪಾನ್ಸರ್ ಈ ಕಡೆ ಬಿಡೋದು ಅವ್ರನ್ನ. ವಿಮೆನ್ ಎಂಪವರ್ಮೆಂಟ್ ಅಂದ್ರು, ಎಲ್ಲ ಹುಡುಗರೇ ಸಪೋರ್ಟ್ ಮಾಡಿ. ನಿಮಿಷ ಸರ್ ನೋಡಿ ಸರ್ ಇಲ್ಲಿ ಪ್ಲೀಸ್ ಸ್ಮೈಲ್ ಮಾಡಿ ಸರ್ ಪ್ಲೀಸ್. ಸರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಸರ್ ಒಂದು ನಿಮಿಷ. ನಮ್ಮ ಕೋರಿಯೋಗ್ರಾಫರ್ ಪವಿತ್ರ ಗೌಡ ಬನ್ನಿ ಸರ್. ಒಂದು ನಿಮಿಷ ನೋಡಿ, ಏನೋ ಹೇಳ್ತಿದ್ದಾರೆ ಹೆಸರುಗಳು. ಒಬ್ಬೊಬ್ಬರನ್ನೇ ನೆನಪು ಮಾಡ್ಕೊತಿರಲ್ಲ.